Hi students, welcome back to my channel MD Happy Radhe Radhe. Model question paper LBA 1 as per blueprint English 2nd PUC. ಭಾಳ ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ದೀರಿ, ಸರ್ ನಮಗೆ ಸೆಕೆಂಡ್ ಪೇಪರ್ ಕ್ವಶನ್ ಪೇಪರ್ ಏನೋ ಬಿಟ್ರಿ LB ಇದು, ಬಟ್ ಅದರ ಕೀ ಆನ್ಸರ್ ಬಿಡಿ ಅಂಥೇಳಿ. ಸೊ ಆ ಎಲ್ಲ ವಿದ್ಯಾರ್ಥಿಗಳ ಒಂದು ರಿಕ್ವೆಸ್ಟ್ ಮೇರೆಗೆ ಸ್ವಲ್ಪ ಕ್ಷಮಿಸಿ, ವಿಡಿಯೋ ಮಾಡೋಕ್ಕೆ ಲೇಟ್ ಆಯಿತು. ಅದೇನೇ ಇರಲಿ, ಈಗ ನಾವು ನೇರವಾಗಿ ಉತ್ತರಗಳ ಕಡೆ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ಏನಿತ್ತು ಇಲ್ಲಿ ಅಂತಂದರೆ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಚೂಸಿಂಗ್ ರೈಟ್ ಒಪಿನಿಯನ್ ಅಂದರೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಅಕಾರ್ಡಿಂಗ್ ಟು ರೋಮಿಯೋ ಜೂಲಿಯಟ್ ಟೀಚರ್ಸ್ ದ ಡ್ಯಾಶ್ ಟು ಬ್ರೌನ್ ಬ್ರೈಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಕ್ವಶನ್ ಕೇಳಿ. ಅಂದರೆ ರೋಮಿಯೋ ಪ್ರಕಾರ ರೋಮಿಯೋ ಮತ್ತು ಜೂಲಿಯಟ್ನಲ್ಲಿ ಪ್ರಕಾಶಮಾನವಾಗಿ ಇವರಲ್ಲೂ ಕಾರಣ ಏನಾಗಿತ್ತು ಅಂತಂದರೆ ಅಲ್ಲಿ ಆಯ್ಕೆ ಸಿ ಇದೆ ನೋಡಿ, ಟಾರ್ಚಸ್ ಅಂದರೆ ಟಾರ್ಚ್ಗಳು ಅಲ್ಲಿ ಪ್ರಕಾಶಮಾನವಾಗಿ ಕಾಣ್ತಾ ಇದ್ವು ಅಂತ ಹೇಳ್ತೀವಿ. ಇನ್ನು ಸೆಕೆಂಡ್, ರೋಮಿಯೋ ಫೀಲ್ಸ್ ದ್ಯಾಟ್ ಎ ಹ್ಯಾಡ್ ನಾಟ್ ಸೀನ್ ಡ್ಯಾಶ್ ಅಂಟೈಲ್ ಹೀಸ್ ಮೆಟ್ ಜೂಲಿಯಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ರೋಮಿಯೋ ಮತ್ತು ಜೂಲಿಯಟ್ನಲ್ಲಿ ಜೂಲಿಯಟನ್ನು ನೋಡಿಲ್ಲ ಎಂದು ರೋಮಿಯೋ ಭಾವಿಸ್ತಾನೆ. ಅದಕ್ಕೆ ಕಾರಣ ಏನು ಅಂತಂದರೆ ದ ಟ್ರೂ ಬ್ಯೂಟಿ ಅಂತ ಹೇಳ್ತೀವಿ ನಾವು. ಸರಿಯಾದ ಉತ್ತರ ಬಿ, ದ ಟ್ರೂ ಬ್ಯೂಟಿ, ನಿಜವಾದ ಸೌಂದರ್ಯವನ್ನು ನೋಡಿಲ್ಲ ಎಂದು ರೋಮಿಯೋ ಭಾವಿಸ್ತಾನೆ. ಸೊ ನೆಕ್ಸ್ಟು ಥರ್ಡ್ ಒನ್ ಕ್ವಶನ್, ದ ಫ್ರೇಸಸ್ ಫೇಸ್ ಆಫ್ ಹೆವನ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ರಿಫರ್ಸ್ ಟು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ರೋಮಿಯೋ ಆ್ಯಂಡ್ ಜೂಲಿಯಟ್ನಲ್ಲಿ ಸ್ವರ್ಗದ ಮುಖ ಎಂಬ ಪದಗುಚ್ಛವು ದ ಸ್ಕೈ, ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ನೆಕ್ಸ್ಟು ರೋಮಿಯೋ ಆ್ಯಂಡ್ ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಹ್ಯಾಸ್ ಅಂಥೇಳಿ ಇಲ್ಲಿ ಡ್ಯಾಶ್ ಅಂತ ಕೊಟ್ಟಿದ್ದರು. ಉತ್ತರ ನೋಡ್ತಾ ಹೋದಾಗ ರೋಮಿಯೋ ಮತ್ತು ಜೂಲಿಯಟ್ನಲ್ಲಿ ಜೂಲಿಯಟ್ ರಾತ್ರಿಯನ್ನು ಡ್ಯಾಶ್ ಎಂದು ವಿವರಿಸುವುದಿಲ್ಲ, ಅಂದರೆ ರಾತ್ರಿಯನ್ನು ದ ಗ್ಯಾರಿಸ್ ಅಂದರೆ ಗಾಢವಾದ ಅಂಥೇಳಿ ಅಲ್ಲಿ ವಿವರಿಸುವುದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟು ಫಿಫ್ತ್ ಒನ್ನನ್ನು ಇಲ್ಲಿ ನೋಡ್ತಾ ಹೋಗಿ ನೀವು ಏನು ಕೊಟ್ಟಿದ್ದಾರೆ ಫಿಫ್ತ್ ಒನ್ ಒಳಗೆ ಅಂತಂದರೆ ಇಲ್ಲಿ ಕಂಪ್ಲೀಟ್ ದ ಅನಾಲಜಿ ವಿತ್ ರಿಫರೆನ್ಸ್ ಟು ರೋಮಿಯೋ ಆ್ಯಂಡ್ ಜೂಲಿಯಟ್, ಮೇಜರ್ ಡನ್ ಡ್ಯಾನ್ಸ್ ಎಂಡೆಡ್ ಫೇಸ್ ಆಫ್ ಹೆವನ್. ರೋಮಿಯೋ ಜೂಲಿಯಟನ್ನು ಉಲ್ಲೇಖಿ ಒಂದು ಸಾದೃಶ್ಯವನ್ನು ಪೂರ್ಣಗೊಳಿಸಲು ಹೇಳ್ತಾರೆ. ಅಳತೆ ಮಾಡಲಾಗಿದೆ, ನೃತ್ಯ ಮುಗಿದಿದೆ, ಸ್ವರ್ಗದ ಮುಖ ಕೊಟ್ಟಂಥ 4 ಆಯ್ಕೆಗಳಲ್ಲಿ ನೀವೆಲ್ಲ ಇಲ್ಲಿ ಸಿ ಅಂತ ನೋಡ್ತೀರಿ, ಜೂಲಿಯಟ್ ಬ್ಯೂಟಿ ಅಂಥೇಳಿ, ಇದು ಸರಿಯಾದ ಉತ್ತರ. ನೆಟ್ ದ ಪೀಪಲ್ ಆಫ್ ಡ್ಯಾಶ್ ಫಾರ್ಬೆಡ್ ದೇರ್ ರೂಲ್ಸ್ ಟು ಮೇಕ್ ಮನಿ ಫ್ರಾಮ್ ಗ್ಯಾಮಿಂಗ್ ಹೌಸಸ್ ಡಿಯರ್ ಅಂತ ಹೇಳ್ತಾರೆ. ಟು ಡಿಯರ್ನಲ್ಲಿ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಜರ್ಮನ್ ಅಂತ ಹೇಳ್ತೀವಿ. ಯಾವುದ್ರಿ? ಜರ್ಮನಿ. ಇನ್ನು ನೆಕ್ಸ್ಟು ಸೆವೆಂತ್ ಒನ್ ಕ್ವಶನ್ ನೋಡಿ, ದ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್ ದ ಕಿಂಗ್ ಆಫ್ ಮೊನಾಕೋ ನೋಟಿಸ್ಡ್ ವಾಸ್ ಫಾರ್ ಡ್ಯಾಶ್ ಇನ್ ಟು ಡಿಯರ್ ಅಂತಂದಾಗ ಉತ್ತರ ಆಯ್ಕೆ ಡಿ ಇದೆ ನೋಡಿ, ದ ಕೀಪ್ ಆಫ್ ದ ಕ್ರಿಮಿನಲ್ ಅಂತ ಹೇಳ್ತಲ್ಲ, ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ಏಟ್ತ್, ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ವಿತ್ ರಿಫರೆನ್ಸ್ ಟು ದ ಸ್ಟೋರಿ ಟು ಡಿಯರ್ ಅಂತ ಹೇಳ್ತಾನೆ. ಎ ಕಾಲಮ್ ಮತ್ತು ಬಿ ಕಾಲಮ್ನಲ್ಲಿ ನಿಮಗೆ ಉತ್ತರ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಸರಿಯಾದ ಉತ್ತರವನ್ನು ನೋಡ್ತಾ ಹೋದಾಗ ಆಯ್ಕೆ ಡಿ ಇದೆ ನೋಡಿ, ಇದು ಸರಿಯಾದ ಉತ್ತರ. ಸರ್ ಅಂದರೆ ಏನು? ಎ ಆರ್ಮಿ ಆಫ್ ಮೊನಾಕೋ 60 men, ಹೌದಾ? ಬಿ ಮೊನೋಪೋಲಿ ಆಫ್ ಗೇಮಿಂಗ್ ಹೌಸಸ್ ನೇರ ಉತ್ತರವನ್ನು ಕೊಟ್ಟಿದ್ದಾನೆ. ದ ಸ್ಪೆಷಲ್ ರೆವಿನ್ಯೂ ಈಸ್ ಮೊನಾಕೋ ಅಂಥೇಳಿ, ಸೊ ಇದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ನೋಡ್ರಿ, ಕನ್ಸಿಡರ್ ದ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ವಿತ್ ರಿಫರೆನ್ಸ್ ಟು ದಿ ಸ್ಟೋರಿ ಆಫ್ ಟು ಡಿಯರ್. ಸ್ಟೇಟ್ಮೆಂಟ್ ಒನ್, ದ ಸೋಲ್ಜರ್ ವೇರ್ ನಾಟ್ ರೆಡಿ ಟು ಕಟ್ ದ ಮ್ಯಾನ್ ಹೆಡ್ ಆಫ್ ಅಂತ ಕೇಳ್ತಾರೆ. ರೀಸನ್ ದೇ ವೇರ್ ನಾಟ್ ಟ್ರೆಂಡ್ ಫಾರ್ ಇಟ್. ಇಲ್ಲಿ ಅವನೇನು ಹೇಳ್ತಾನೆ ಅಂತಂದರೆ ಟು ಡಿಯರ್ ಕಥೆಯಲ್ಲಿ ಉಲ್ಲೇಖಿಸಿ ಹೇಳೋಕ್ಕೆ ಕಾರಣ ಕೊಡ್ತಾರೆ. ಸೈನಿಕರು ಆ ವ್ಯಕ್ತಿಯ ತಲೆಯನ್ನು ಕತ್ತರಿಸಿದ್ದಿರಲಿಲ್ಲ, ಕಾರಣ ಅವರಿಗೆ ಅದಕ್ಕಾಗಿ ತರಬೇತಿಯನ್ನು ನೀಡಿರಲಿಲ್ಲ ಅಂತ ಹೇಳ್ತಾರೆ. ಸೊ ದ್ಯಾಟ್ ಆನ್ಸರ್ ಈಸ್ ಎ, ಬೋತ್ ಸ್ಟೇಟ್ಮೆಂಟ್ ರೀಸನ್ ಆರ್ ಕರೆಕ್ಟ್ ಅಂತೇಳಿ, ಸೊ ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಸೊ ಲಾಸ್ಟ್ ಒನ್ ಈಸ್ ನೋಡ್ತೀವಿ, ದ ಪ್ರೊವೈಡ್ ಯು ಕಾಂಟ್ ಅರ್ನ್ ಸ್ಟೋನ್ ಪ್ಲೇಸಸ್ ಬೈ ಹಾನೆಸ್ಟ್ ಲೇಬರ್ ಇನ್ ಯೂಸ್ ದ ಟು ಡಿಯರ್ ಅಂತ ಕೊಟ್ಟಾರೆ. ಪ್ರಾಮಾಣಿಕ ದುಡಿಮೆಯಿಂದ ನೀವು ಕಲ್ಲಿನ ಅರಮನೆಯನ್ನು ಗಳಿಸಲು ಸಾಧ್ಯವಿಲ್ಲ ಎಂಬ ನಾನುಡಿಯಂತೆ ಟು ಡಿಯರ್ನಲ್ಲಿ ಡ್ಯಾಶನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ ಉತ್ತರವನ್ನು ನೀವು ಇಲ್ಲಿ ಡಿ ಆಯ್ಕೆ ಇದೆ ನೋಡಿ, ದ ಫ್ರೆಷನ್ಸ್ ಆಫ್ ಗೇಮಿಂಗ್ ಹೌಸ್ ಇನ್ ಮೊನಾಕೋ, ದ ಫ್ರೆಸೆನ್ಸ್ ಆಫ್ ಗೇಮಿಂಗ್ ಹೌಸ್ ಇನ್ ಮೊನಾಕೋ ಅಂತೇಳಿ, ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಒನ್, ಆನ್ಸರ್ ಎನಿ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ 2 ಸೆಂಟೆನ್ಸ್ 2 ವರ್ಡ್ 2 ಫ್ರೇಸಸ್ ಅಂತ ಹೇಳ್ತಾರೆ. 2 ಕ್ವಶನನ್ನು ಇಲ್ಲಿ ಬರಿಬೇಕು. ಅವರು ಇಲ್ಲಿ ಹೇಳ್ತಾರೆ ಏನಂತಂದರೆ
ವಾಟ್ ಆರ್ ದ ಟೂ ಥಿಂಗ್ಸ್ ದ್ಯಾಟ್ ರೋಮಿಯೋ ಇಂಟೆಂಡ್ ಟು ಡಿ ಆಫ್ಟರ್ ದ ಮೆಜರ್ ಅಂತ ಹೇಳ್ತಾರೆ. ಹೀಸ್ ಇಂಟೆಂಡ್ ಟು ಡ್ಯಾನ್ಸ್ ವಿತ್ ಹರ್, ಅಟ್ಲೀಸ್ಟ್ ಟಚ್ ಹಿಯರ್ ಹ್ಯಾಂಡ್ ಇನ್ ಗ್ರೀಟಿಂಗ್ ಆ್ಯಂಡ್ ಮೇಕ್ ಹೀಸ್ ಅಗ್ಲಿ ಆ್ಯಂಡ್ ಬೆಸ್ಟ್ಲಿ ಅಂತ ಹೇಳ್ತಾರೆ. ಅಂದರೆ ನೃತ್ಯ ಮಾಡಲು ಅಥವಾ ಕನಿಷ್ಠ ಅವಳ ಕೈಯನ್ನು ಮುಟ್ಟಿ ಶುಭಾಶಯ ಕೋರಲು ಮತ್ತು ಅವನ ಕೊಳಕು ಕೈಯನ್ನು ಆಶೀರ್ವದಿಸಲು ಉದ್ದೇಶಿಸ್ತಾನೆ ಅಂತ ಅದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ತೀವಿ. ವಾಟ್ ಆರ್ ದ ಮೇನ್ ಸೋರ್ಸಸ್ ಆಫ್ ರೆವಿನ್ಯೂ ಫಾರ್ ಪ್ರಿನ್ಸ್ ಆಫ್ ಮೊನ್ಯಾಕೋ ಆ್ಯಸ್ ಮೆನ್ಷನ್ ಟು ಡಿಯರ್ ಅಂಥೇಳಿ ಈ ಕ್ವಶನ್ಗೆ ಉತ್ತರವನ್ನು ನೋಡ್ತಾ ಹೋದಾಗ ಇಲ್ಲಿ ಇದು ಗೇಮಿಂಗ್ ಹೌಸಸ್ ಯಾ ಕ್ಯಾಸಿನೋಸ್ ಆ್ಯಂಡ್ ದಿ ಟಬಾಕೋ ಮೊನೋಪೊಲಿ ಅಂಥೇಳಿ ಇದು ಸರಿಯಾದ ಉತ್ತರವಂತ ನಾವಿಲ್ಲಿ ಹೇಳ್ಬೋದು. ಇನ್ನು ಅದರ ಜೊತೆಗೆ ಇಲ್ಲಿ ಆನ್ಸರ್ ಎನಿ ಒನ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ ಅಂತ ಕೊಟ್ಟಿದ್ದಾರೆ. 60 ವರ್ಡಿಗೆ ನೀವೇನಪ್ಪ ಅಂತಂದರೆ 60 ಪದಗಳಲ್ಲಿ ವಾಕ್ಯವನ್ನು ಉತ್ತರಿಸಬೇಕು. ಹೌ ಡಸ್ ಜೂಲಿಯಟ್ ಗ್ಲಾರಿಫೈ ದ ಚಾರ್ಮ್ಸ್ ಆಫ್ ರೋಮಿಯೋ ಇನ್ ಜೂಲಿಯಟ್ ಆ್ಯಂಡ್ ಜೂಲಿಯಟ್ ಅಂತ ಹೇಳ್ತಾರೆ. ಜೂಲಿಯಟ್ ಗ್ಲಾರಿಫೈಸ್ ರೋಮಿಯೋ ಚಾರ್ಮ್ ಬೈ ಎಲಿವೇಟಿಂಗ್ ಹಿಮ್ ಅಬೌಟ್ ಆರ್ಡಿನರಿ using viewed his beauty and the profound emotional impact that he has, our immortalizing him has given radiant figure that outshines everything around him ಅಂತ ಹೇಳಿ ಇದಕ್ಕೆ ಉತ್ತರ ನೀವು ಬರೀರಿ. ಅವನು ಇಲ್ಲಿ ಎನಿ ಒನ್ ಅಂತ ಕೊಟ್ಟಿದ್ದಾರೆ, ನಾನು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದೀನಿ. ಸೊ ಇಲ್ಲಿ ರೈಟ್ ನೋಟ್ ಆಫ್ ಗೇಮಿಂಗ್ ಹೌಸಸ್ ಮೊನ್ಯಾಕೋ ಮೇಂಟೈನ್ ಇನ್ ಟು ಅಂತ ಆನ್ಸರ್ ಬಿಡ್ರಿ. ಬ್ರಿಂಗ್ ಔಟ್ ದ ಆಟಿಟ್ಯೂಡ್ ಆಫ್ ಕಿಂಗ್ ಮೊನ್ಯಾಕೋ ಸ್ಪೆಂಡಿಂಗ್ ಮನಿ ಆಫ್ ಪನಿಷಿಂಗ್ ಕ್ರಿಮಿನಲ್ ಅಂಥೇಳಿ ನೀವು 3ರಲ್ಲಿ ಒಂದು ಉತ್ತರ ಬರೀಬೇಕು. ನಾನು ಒಂದು ಕೊಟ್ಟಿದ್ದೀನಿ. ಈಗ ನೇರವಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಆನ್ಸರ್ ಎನಿ 3 ಅಂತ ಕೊಟ್ಟಿದ್ದಾರೆ. ಸೊ ನೇರವಾಗಿ ನಿಮ್ಗೆ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ನೋಡಿ. ಇಲ್ಲಿ ಆರ್ಟಿಕಲ್ಗಳನ್ನು ನೀವು ಬಳಸಬೇಕು. ಸರ್ ಯಾವ ರೀತಿ ಅಂಥೇಳಿ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಕ್ವಶನ್ ಏನಿದೆ, ಐ ಶೋ ಡ್ಯಾಶ್ 1 ರೂಪಿ ಕಾಯಿನ್ ಇನ್ ದ ರೋಡ್ ಅಂತ ಹೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ನಾವು ಎ ಎನ್ನ ಆರ್ಟಿಕಲನ್ನು ಹಚ್ಚಬೇಕು. ಸರ್ ಅದು ಹೆಂಗೆ? ಎ ಈಸ್ ಯೂಸ್ಡ್ ಬಿಕಾಸ್ 1 ಬಿಗಿನ್ಸ್ ವಿತ್ ಎ ಕಾನ್ಸೋನೆಂಟ್ ಸೌಂಡ್. ಅಂದರೆ ಎ ಎನ್ನುವಂಥದ್ದೊಂದು ವ್ಯಂಜನ ಅಂತ ಹೇಳ್ತೀವಿ ನಾವು. ಇಲ್ಲಿ ಒಂದು ವ್ಯಂಜನ ಶಬ್ದವಾದ್ದರಿಂದ ಪ್ರಾರಂಭವಾಗುವುದಾದ ಎ ಅನ್ನು ಬಳಸಲಾಗುತ್ತದೆ. ಯೂಸ್ ಎ ಬಿಕಾಸ್ ದ ವರ್ಡ್ 1 ಸ್ಟಾರ್ಟ್ ವಿತ್ ಎ ಅಂತ ಹೇಳ್ತೀವಿ. ಅಂದರೆ ಐ ಶೋ ಎ ಅನ್ನು ಸರಿಯಾದ ಉತ್ತರ ಇಲ್ಲಿ ಹೇಳ್ತೀವಿ. ಮಿಸ್ ಸವಿತಾ ಯಾಶ್ ಇಂಟ್ರೆಸ್ಟಿಂಗ್ ಪರ್ಸನ್ ಅಂತ ಕೊಟ್ಟಾರೆ. ಹಾಗಾಗಿ ಉತ್ತರವನ್ನು ನೋಡ್ತಾ ಹೋದಾಗ ಆ್ಯನ್ ಅಂತ ಹಚ್ಬೇಕು. ನಾವು ಇಲ್ಲಿ ಏನು ಹಚ್ಬೇಕ್ರಿ? ಆ್ಯನ್ ಹತ್ಬೇಕು. ಸರ್ ಅದೇ ಹೆಂಗೆ? ಯೂಸ್ ಆ್ಯನ್ ಬಿಕಾಸ್ ಇಂಟ್ರೆಸ್ಟಿಂಗ್ ಸ್ಟಾರ್ಟ್ಸ್ ವಿತ್ ಎ ವೋವೆಲ್ ಸೌಂಡ್. ಇದು ಸ್ವರಗಳ ಸೌಂಡ್. ಆ್ಯನ್ ಅನ್ನುವಂಥದ್ದು ಸ್ವರಗಳ ಸೌಂಡನ್ನು ಹೇಳ್ತೀವಿ. ಒಂದು ಪದ ಬಳಸಿ, ಏಕೆಂದರೆ ಆಸಕ್ತಿದಾಯಕ ಸ್ವರ ಧ್ವನಿಯೊಂದಿಗೆ ಪ್ರಾರಂಭವಾಗ್ತದೆ, ಸ್ವರಗಳಿಂದ ಪ್ರಾರಂಭವಾಗ್ತದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಈಗ ಇನ್ನೊಂದು ಕ್ವಶನ್ ಇದೆ. 18 ನೀವೆಲ್ಲಿ ಗಮನಿಸ್ತಾ ಹೋಗಿ. ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಟಾಲೆಸ್ಟ್ ಮೌಂಟನ್ ಪೀಕ್ ಇನ್ ದ ವರ್ಲ್ಡ್ ಅಂತ ಕ್ವಶನನ್ನು ಕೇಳಿದಾಗ ಇಲ್ಲಿ ನಾವು ದ ಅನ್ನು ಯೂಸ್ ಮಾಡಬೇಕು. ಸರ್ ಅದು ಹೇಗೆ ಅಂತಂದರೆ, ಯೂಸ್ ದ ಬಿಕಾಸ್ ದ ಸೂಪರ್ಲೇಟಿವ್ ಅಬ್ಜೆಕ್ಟಿವ್ ರಿಕ್ವೈರ್ ದ ಡಿಫಿನಿಟ್ ಆರ್ಟಿಕಲ್. ದಿ ಅನ್ನೋದು ಬಳಸಿ, ಏಕೆಂದರೆ ಅತಿಶಯೋಕ್ತಿ ವಿಶೇಷಗಳಿಗೆ ನಿರ್ದಿಷ್ಟ ಲೇಖನ ಬೇಕಾಗ್ತದೆ. ಅಂದರೆ ಅದು ಅತಿಶಯೋಕ್ತ ಭಾಳಷ್ಟು ಎತ್ತರವಾಗಿರುವಂಥದ್ದು. ಸೊ ಹಾಗಾಗಿ ಉತ್ತರ ಇಲ್ಲಿ ದಿ ಅನ್ನು ಬಳಸಿ ಅಂತ ಹೇಳ್ತೀನಿ. ಮಿಸ್ ರಾಣಿ ಶೋ ಆ್ಯಂಡ್ ಓಲ್ಡ್ ವುಮೆನ್ ಹಿ on her way to school dash old woman was singing and dancing under the tree. a tree ಅಂತ ಕರೀತಾರೆ. ಇಲ್ಲಿ ನಾವು ಏನು ಬಳಸಬೇಕು? ಇಲ್ಲಿಯೂ ಸಹ ನಾವು ದಿ ಅನ್ನು ಬಳಸಬೇಕು. ಸರ್ ಅದೇಗೆ? ಯೂಸ್ ದಿ ಫಾರ್ ದ ಸೆಕೆಂಡ್ ಬ್ಲ್ಯಾಂಕ್ ಬಿಕಾಸ್ ಇಟ್ ರಿಫ್ರೆಸ್ ಟು ಸ್ಪೆಸಿಫಿಕ್ ಓಲ್ಡ್ ವುಮೆನ್ ಅಂತ ಹೇಳ್ತಾರೆ. ಅಲ್ಲಿ ದ್ಯಾಟ್ ವಾಸ್ ಜಸ್ಟ್ ಮೇಂಟೈನ್ಡ್. ದಿ ಅನ್ನು ಬಳಸಿ, ಏಕೆಂದರೆ ಅದು ಈಗಷ್ಟೇ ಉಲ್ಲೇಖಿಸಲಾಗಿದೆ, ಒಂದು ವೃದ್ಧೆಯನ್ನು ಸೂಚಿಸುವಂಥದ್ದು. ಇಲ್ಲಿ ಓಲ್ಡ್ ವುಮೆನ್ ಅಂತ ಹೇಳ್ತಿದ್ದೀವಲ್ಲ ನಾವು, ಅದನ್ನು ಸೂಚಿಸುವಂಥದ್ದು ಅಂತ ಹೇಳ್ತೀವಿ. ನೆಕ್ಸ್ಟ್ 21, ಇಲ್ಲಿಯೂ ಸಹ ಡ್ಯೂರಿಂಗ್ ದ ಇಂಟರ್ವ್ಯೂ ದಿ ಅಂತಲೇ ಬರ್ತದೆ. ಅದು ಹೇಗೆ ಸರ್? ಯೂಸ್ ದ ದಿ ಬಿಕಾಸ್ ಈಸ್ ರಿಫರೆಸ್ ಟು ಎ ಸ್ಪೆಸಿಫಿಕ್ ಕ್ಯಾಂಡಿಡೇಟ್ ಹೂ ಈಸ್ ದ ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್ ಅಂತ ಹೇಳ್ತಾರೆ. ಅಂದರೆ ದಿ ಅನ್ನು ಬಳಸಿ, ಏಕೆಂದರೆ ಅದು ವಾಕ್ಯದ ವಿಷಯವಾಗಿರುವ ನಿರ್ದಿಷ್ಟ ಅಭ್ಯರ್ಥಿಯನ್ನು ಸೂಚಿಸ್ತದೆ. ಇಲ್ಲಿ ಕ್ಯಾಂಡಿಡೇಟನ್ನು ಸೂಚಿಸ್ಲಿಕ್ಕತ್ತದಲ್ಲ, ಹಾಗಾಗಿ ಅದನ್ನು ದಿ ಅಂತ ನಾವು ಬರೀಬೇಕು. ಇನ್ನು ನೆಕ್ಸ್ಟ್ ಒನ್ ಹೇಳ್ತಾ ಹೋಗ್ತೀನಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಪರ್ಪೋಸಿಷನ್ ಅಂತ ಹೇಳ್ತಾರೆ. ಸರ್ ಹಾಗಾದರೆ ಏನು? ಇಲ್ಲಿ ಹೇಳ್ತೀನಿ ನೋಡಿ. 21 ಕ್ವಶನ್. ಮಿಸ್ ಹರಿಣಿ ಸ್ಟಾರ್ಟೆಡ್ ಹೀಸ್ ಕೆರಿಯರ್ ಆ್ಯಸ್ ಲಾಯರ್ ಇನ್ ಅಂತ ಬರೀಬೇಕಿಲ್ಲ. ಆನ್ಸರ್ ಏನ್ರಿ? ಇನ್ ಜೂನ್ 2024. ಇನ್ನು ಬಂದರೆ ಇದು ಸರಿಯಾದ ಉತ್ತರ. ದ ಕೋಚ್ ಈಸ್ ಹಂಗ್ರಿ. ದ ಕೋಚ್ ಈಸ್ ಹಂಗ್ರಿ ವಿತ್ ಏನ್ರಿ
ವಿತ್. ಯಾರ ಪ್ಲೇಯರ್ ಅವರು? ಅವನ ಟ್ರೈನಲ್ಲಿ ಓಡಿರುವಂಥ ಪ್ಲೇಯರ್, ವಿತ್ ಅಂತ ಹೇಳ್ತೀವಿ. ಇನ್ನು ಹೀರಾ ಈಸ್ ಯೂಸ್ ಟು ಕಮ್ ಟು ಕಾಲೇಜ್ ಬೈ ಬಸ್. ಯಾವುದರ ಮುಖಾಂತರ ಬಂದಳು? ಬಸ್ ಮುಖಾಂತರ ಬಂದಳು ಅಂತ ಹೇಳ್ತೀವಿ. ರವೀಂದ್ರನಾಥ್ ಟ್ಯಾಗೋರ್ ಒನ್ ದಿ ನೊಬೆಲ್ ಪ್ರೈಸ್ ಫಾರ್ ಅಂದರೆ ಯಾವ ಕೃತಿಗೆ ಅಂತ ಹೇಳ್ತಾರೆ. ಯಾವ ಕೃತಿಗೆ? ಗೀತಾಂಜಲಿ. ನೆಕ್ಸ್ಟ್ ಇಲ್ಲಿ 25 ಮಿಸ್ಟರ್ ಚಂದ್ರು ವಿಲ್ ಅರೈವ್ ಟುಮಾರೋ ನೈಟ್, ನೋ ಪರ್ಪೋಸಿಷನ್ ಇನ್ ರಿಗಾರ್ಡಿಂಗ್ ಬಿಫೋರ್ ಟುಮಾರೋ. ಟುಮಾರೋ ನೈಟ್ ಬರೋದ್ರಿಂದ ಇಲ್ಲಿ ಯಾವುದೇ ನಾವು ಸಬ್ಜೆಕ್ಟನ್ನು ಬಳಸುವಾಗಿಲ್ಲ, ಕರೆಕ್ಟಾಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಚೂಸ್ ದ ರೈಟ್ ವರ್ಬ್ ದ್ಯಾಟ್ ಅಗ್ರಿ ವಿತ್ ಸಬ್ಜೆಕ್ಟ್ ಅಂತ ಕೊಡ್ತಾರೆ. ಸಬ್ಜೆಕ್ಟನ್ನು ಕೊಟ್ಟಿದ್ದಾರೆ ಇಲ್ಲಿ. ಹಾಗಾಗಿ ನೀವು ಕ್ವಶನನ್ನು ಅರ್ಥ ಮಾಡಿಕೊಂಡು ಆನ್ಸರನ್ನು ಬಿಡಿಸಿ ನೋಡಿ. ಸಬ್ಜೆಕ್ಟ್ ಏನಿದೆ? ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್ ಡ್ಯಾಶ್ ಹ್ಯಾಸ್ ಹ್ಯಾವ್ ಅಂತ ಕೊಟ್ಟಿದೆ. ಹಾಗಾಗಿ ನಾವು ಇಲ್ಲಿ ಏನು ಬಳಸಬೇಕು? ಹ್ಯಾವನ್ನು ಬಳಸ್ಬೇಕು. ಏನು ಬಳಸ್ಬೇಕು ರೀ? ಹ್ಯಾವ್ ಬಳಸಬೇಕು. ಆಗ 16 ಮೆಡಲ್ ಇನ್ ಪ್ಯಾರಿಸ್ ಒಲಿಂಪಿಕ್ ಅಂತ, ಅಂದರೆ ಕ್ರೀಡಾಪಟುಗಳೆಂಬ ವಿಷಯವನ್ನು ಹೇಳ್ತಾ ಇದೆ ಅಲ್ಲಿ. ಸ್ಪೋರ್ಟ್ಸ್ ಪರ್ಸನ್ ಅಂತ ಬರ್ತಾ ಇಲ್ಲ. ಹಾಗಾಗಿ ನಾವಲ್ಲಿ ಹ್ಯಾವ್ ಅನ್ನುವಂಥ ಸೂಕ್ತ, ಯಾಕಂದರೆ ಬಹುವಚನ ಇರೋದ್ರಿಂದ ಹೋಗ್ತೀವಿ ಅಂತೀವಿ. ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ಈಸ್ ಆರ್ ಅಂತ ಕೊಟ್ಟಿದ್ದಾರೆ. ಎ ಭರತನಾಟ್ಯಂ ಡ್ಯಾನ್ಸರ್ ಅಂತಂದಾಗ ಇಲ್ಲಿ ನಾವು ಏನು ಹಚ್ಚಬೇಕು ಅಂತಂದರೆ ಒನ್ ಆಫ್ ದಿ ಈಸ್ ಅಂತ ಹಚ್ಬೇಕು. ಏನು ಹಚ್ಬೇಕು ರೀ? ಈಸ್ ಹಚ್ಬೇಕು. ಇಲ್ಲಿದೆ ನೋಡಿ, ಈಸ್ ಹಚ್ಚಿದ್ರೆ ಇದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟು 28 ಮಿಸ್ಟರ್ ಕೃಷ್ಣ ಡ್ಯಾಶ್ ದ ಫ್ಲ್ಯೂಟ್ ಇನ್ ಎ ಆರ್ಕೆಸ್ಟ್ರಾ ಅಂತ ಹೇಳ್ತಾರೆ. ಅದರ ಅರ್ಥ ಮಿಸ್ಟರ್ ಕೃಷ್ಣ ಪ್ಲೇಸ್ ಅಂತ ಆಗಬೇಕಲ್ಲಿ. ಪ್ಲೇ ಆಗಬಾರ್ದು, ಪ್ಲೇಸ್ ಅಂತ ಆಗಬೇಕು. ಇದು ಸರಿ ಉತ್ತರ. ಮೈ ಸನ್ ಆ್ಯಂಡ್ ಈಸ್ ಫ್ರೆಂಡ್ಸ್, ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ ಅವರು, ಮೈ ಸನ್ ಆ್ಯಂಡ್ ಫ್ರೆಂಡ್ಸ್ ಅಂತೇಳಿ. ಹಾಗಾಗಿ ಇಲ್ಲಿ ನನ್ನ ಮಗ ಮತ್ತು ಅವನ ಸ್ನೇಹಿತರು ಎಂಬ ಸಂಯುಕ್ತ ವಿಷಯಗಳು ಬಹುವಚನವಾಗ್ತವೆ. ಬಹುವಚನವಿದ್ದಾಗ ನಾವು ಏನು ಹಚ್ಚಬೇಕು? ಅಲ್ಲಿ ಏನು ಹಚ್ಬೇಕು ರೀ? ನಾವು ಡೂ ಅನ್ನು ಹಚ್ಚಬೇಕು. ಏನು ಹಚ್ಚಬೇಕು? ಡೂ ನಾಟ್ ವಾಚ್ ಮೂವಿ ಎವ್ರಿ ಡೇ. ಇದು ಸರಿ ಉತ್ತರ. ಮಿಸ್ಟರ್ ಶಿವ್ ಅಲಾಂಗ್ ವಿತ್ ಈಸ್ ಕ್ಲೋಸ್ ಫ್ರೆಂಡ್ಸ್ ಬಸವ. ಇಲ್ಲಿ ಗೋ ಇದೆ, ಗೋಸ್ ಇದೆ. ನಾವು ಗೋಸ್ ಅಂತ ಹಚ್ಚಬೇಕು. ಯಾವುದ್ರಿ? ಗೋಸ್ ಇಂಟು ಪಿಲ್ಗ್ರಿಮೇಜ್ ಎವ್ರಿ ಇಯರ್. ಹೌದಾ? ಇದು ಸರಿ ಉತ್ತರ. ಇನ್ನು ನೆಕ್ಸ್ಟ್ ದ ಚೀಫ್ ಮಿನಿಸ್ಟರ್ ಆ್ಯಂಡ್ ಈಸ್ ಕ್ಯಾಬಿನೆಟ್. ಇಲ್ಲಿ ಅಪ್ರೂವ್ಸ್ ಅಂತ ಕೊಟ್ಟಿದೆ, ಅಪ್ರೂವ್ ಅಂತ ಕೊಟ್ಟಿದೆ. ಸೊ ಉತ್ತರ ಅಪ್ರೂವ್ ಅಂತ ಹೇಳ್ತೀವಿ. ದ ಬಜೆಟ್ ಇನ್ ಜನವರಿ ಅಂತ ಹೇಳ್ತೀವಿ, ಎವ್ರಿ ಇಯರ್. ಇನ್ನು ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೂವೇಟ್ ಫ್ರಾಮ್ ವರ್ಬನ್ನು ಕೊಟ್ಟಿದ್ದಾರೆ. ಆ ವರ್ಬನ್ನು ನಾವು ಇಲ್ಲಿ ಸರಿಯಾಗಿ ಬರಿಬೇಕು. 32 ನೋಡಿರಿ, ದ ಸ್ಟೂಡೆಂಟ್ಸ್. ಇಲ್ಲಿ ಪ್ರೆಫರ್ ಅಂತ ಇದೆ. ನಾವು ಅದನ್ನು ಏನು ಮಾಡಬೇಕು? ಹ್ಯಾವ್ ಬೀನ್ ಪ್ರೆಫರಿಂಗ್ ಆಗಬೇಕು. ಏನಾಗಬೇಕು ರೀ? ಪ್ರೆಫರಿಂಗ್ ಆಗಬೇಕು. ಅದು ಸರಿ ಉತ್ತರ. ನೆಕ್ಸ್ಟ್ ಇನ್ನು ಗುಡ್ ಡ್ಯಾಶ್ ಹೆಲ್ಪ್ ಅಂತಿದೆ. ದೋಸ್ ಹೂ ಹೆಲ್ಪ್ ದೆಮ್ ಸೆಲ್ವ್ ಅಂತಿದೆ. ಅದೇ ಹಾಗಾಗಿ ನಾವಲ್ಲಿ ಹೆಲ್ಪ್ಸ್ ಅಂತ ಬರೀಬೇಕು. ಏನು ಬರೀಬೇಕು ರೀ? ಹೆಲ್ಪ್ಸ್. ಇದು ಸರಿ ಉತ್ತರ. ವೆನ್ ದ ಫೋನ್ ರಿಂಗ್ ಐ. ನೋಡ್ರಿ, ವೆನ್ ದ ಫೋನ್ ರಿಂಗ್ ಐ ಟಾಕ್ ಅದ ಇದೆ. ನಾವು ಅದನ್ನು ಏನು ಬರೀಬೇಕು? ಟಾಕಿಂಗ್. ಏನು ಬರೀಬೇಕು? ಟಾಕಿಂಗ್. ಇದು ಸರಿ ಉತ್ತರ. ಬಾತ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ನೋಡಿ. ಅವರ್ ಸೆಕೆಂಡ್ PUC ಎಕ್ಸಾಮ್ ಬಿಗೆನ್ಸ್ ಅದೇ ಅದನ್ನು ನಾವು ಏನು ಮಾಡಬೇಕು? ಬಿಗೆನ್ಸ್. ಏನಾಗ್ತದೆ? ಬಿಗೆನ್ಸ್. ಇದು ದ ಮಂತ್ ಆಫ್ ಮಾರ್ಚ್ ಎವ್ರಿ ಇಯರ್. ಸರಿ ಉತ್ತರ. ಸುರೇಶ್ ಕಟ್ ಅದ ಇದೆ, ಅದನ್ನು ನಾವು ಕಟ್ಸ್ ಅಂತ ಬರೀಬೇಕು. ಏನು ಬರೀಬೇಕು ರೀ? ಕಟ್ಸ್. ಇದು ಸರಿಯಾದ ಉತ್ತರ. ಎವ್ರಿ ಡೇ. ನೆಕ್ಸ್ಟು ಕೊನೆ ಪೊಷನ್ ಮೈ ಪೇರೆಂಟ್ಸ್ ಡೂ ಅಂತ ಇದೆ. ನಾವು ಅದನ್ನು ಹ್ಯಾವ್ ಡನ್ ಅಂತ ಬರೀಬೇಕು. ಹ್ಯಾವ್ ಡನ್. ಏನ್ರಿ? ಹ್ಯಾವ್ ಡನ್. ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಸೊ ವಿದ್ಯಾರ್ಥಿಗಳೇ, ನೀವು ಕೇಳಿರುವಂತೆ ತಕ್ಕ ಮಟ್ಟಿಗೆ ನಾನು ಕೀ ಆನ್ಸರ್ ಕೊಡುವಂಥ ಸಾಧ್ಯತೆ ಮಾಡಿದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ಎಲ್ಲರೂ ತಿಳಿಸಿ ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೆ ರಾಧೇಯ.